ನಿಮ್ಮದು ಮತ್ತು ಸತೀಶ್ ಜಾರಕಿಹೊಳಿ ಅವರ ಭೇಟಿ ಬಹಳ ಚರ್ಚೆ ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಮುಂದಿನ ಪ್ಲಾನ್ಗಳೇನಾದರೂ ರೆಡಿ ಆಗ್ತಾ ಇದ್ದಾವೆ? ಚರ್ಚೆ ಆದರೆ ಒಳ್ಳೇದಲ್ಲ. ಚರ್ಚೆ ಆದರೆ ಈಗ ಕಾಫಿ ಪೇ ಚರ್ಚಾ ಅಂತ ಅದು ಯಾವುದೋ ಒಂದು ಸೀರಿಯಲ್ ಬರುತ್ತೆ, ಚಾಯ್ ಪೇ ಚರ್ಚಾ. ಈಗ ನಾವು ಕಾಫಿ ಪೇ ಚರ್ಚಾ ಚರ್ಚೆ ಎಲ್ಲೋ ಒಂದು ಕಡೆ ದಲಿತರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರ ಚರ್ಚೆ ಇಲ್ಲಿ ನಾವು ಇಬ್ಬರು ಕೂತ್ಕೊಂಡು 2 ಲೋಟ ಕಾಫಿ ಕುಡಿದ್ಬಿಟ್ರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನೋದಾದರೆ ಬಹಳ ಚರ್ಚೆಗಳಾಗ್ತಾವೆ. ಬಹಳ ಕಾಫಿನೂ ಖರ್ಚಾಗುತ್ತೆ. ಆ ಥರ ಎಲ್ಲ ಪ್ರಬಲ ನಾಯಕರು ಚರ್ಚೆ ಮಾಡಿದ್ದೀವಿ. ಸಿಎಂ ನಿಭಾಯಿಸೋ ಶಕ್ತಿ ಸಾಮರ್ಥ್ಯ ಎಲ್ಲ ಇದೆ. ಹಾಗಾಗಿ ಭೇಟಿಗಳು ಮಹತ್ವ ಪಡ್ಕೊಳ್ತಾರೆ. ಅಲ್ಲ, ಆ ರೀತಿ ನಾವು ಮಾತಾಡೋದ್ರಿಂದ ಏನಾಗೋದಿಲ್ಲ. ಅದು ಎಲ್ಲ ನಿರ್ಧಾರ ಎಲ್ಲ ಹೈಕಮಾಂಡ್. ಸನ್ನಿವೇಶನೇ ಬಂದಿಲ್ವಲ್ಲ. ಈಗ ಸನ್ನಿವೇಶ ಬಂದಾಗ ಮಾತಾಡೋಣ. ವಿಜಯೇಂದ್ರ ಅವರು ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಕೂಗು ಹಾಕೋಣ, ಅದ್ರ ಬಗ್ಗೆ ಬೇಡಿಕೆ ಇಡೋಣ, ಬೇಕಾದ್ ಮಾಡೋಣ. ಆದರೆ ಈಗ ಸನ್ನಿವೇಶನೇ ಬಂದಿಲ್ಲ. ಬಿಜೆಪಿ ಹೇಳ್ತಿರೋದು ಸರ್, ದಸರಾ ಬಳಿಕವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ, ಕೊಡಲ್ಲ ಅಂಥೇಳಿ 10 ಸಾರಿ ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಕೊಡೋ ಅಗತ್ಯ ಇಲ್ಲ. ಪದೇ ಪದೇ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ತೀರ್ಪುಗಳನ್ನ ಮೇಲ್ಮನವಿ ಹೋಗಲೇ ಇಲ್ವಲ್ಲ ಸರ್? ಯಾಕೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಕಾನೂನು ತಜ್ಞರು ಸ್ಟಡಿ ಮಾಡಿ ಆಮೇಲೆ ವಿಜಯೇಂದ್ರ ಅವರು ಜಾರಕಿಹೊಳಿನ ಭೇಟಿಯಾಗಿದ್ರು. ಅದು ಕೇಳ್ಬೇಕು, ಕೇಳ್ಬೋದು ಅವರಿಬ್ರು ಏನ್ ಮಾತಾಡಿದ್ರು. ನಿಮ್ಗೂ ಕುತೂಹಲ ಇದೆಯಾ ಸರ್? ಅಲ್ಲ ನಿಮ್ಗೂ ಕುತೂಹಲ ಇದೆಯಾ ಸರ್? ನಿಮ್ಗೂ ಕುತೂಹಲ ಇದೆಯಾ? ಇಲ್ಲಪ್ಪ, ನೀವ್ ಹೇಳಿದ್ರೆ ಕೇಳ್ತೀನಿ ಸರ್. ನಿನ್ನೆ ಬಿಟ್ಕಾಯಿನ್ ಸಂಬಂಧಪಟ್ಟ ಹಾಗೆ ಅದೇ ರೀತಿ ಕೋವಿಡ್ ಹಗರಣ ಸಂಬಂಧಪಟ್ಟ ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆಗಿದೆ. ಏನ್ ಸರ್ ಡೀಟೇಲ್ಸ್ ಏನ್ ಸರ್? ಇಲ್ಲ, ಬಿಟ್ಕಾಯಿನ್ಗೆ ಆ ಪೂಜಾರ್ ಅಂತಕ್ಕಂಥವ್ರನ್ನ ಹುಡುಕ್ತಾ ಇದ್ರು. ಶುರುವಿನಿಂದನೂ ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ರು. ಜೊತೆಗೆ ಅವರು ಕೋರ್ಟಿಗೆಲ್ಲ ಹೋಗಿದ್ರು, ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು. ಅವ್ರಿಗೆ ಯಾವುದು ರಿಲೀಫ್ ಸಿಗಲಿಲ್ಲ ಅಂತ ನಿನ್ನೆ ಬಂದು ಸರೆಂಡರ್ ಆಗಿದ್ದಾರೆ. ಅದು ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ. ಕೋವಿಡ್ ಒಬ್ಬರು ರಘು ಅಂತ ಸರ್. ಅದು ಅಷ್ಟೇ, ತನಿಖೆಗಳು ಮುಂದುವರಿಯುತ್ತವೆ, ಅವೇನು ನಿಲ್ಲೋದಿಲ್ಲ. ಥ್ಯಾಂಕ್ ಯು. ಬಹುಶಃ ಅವರು ಮಾಡ್ಬೋದು ಸರ್. ಮೂಢ ಹಗರಣವನ್ನು ಮುಚ್ಚಿ ಹಾಕಲು ಡೈವರ್ಟ್ ಮಾಡಲು ಜಾತಿ ಗಣತಿ ಇವಾಗ ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ನೋಡಿ, ನಾವು ತರದೇ ಇದ್ದಾಗ ಜಾತಿ ಗಣತಿ ತಗೊಂಡು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾ ಇದ್ರು. ಹೌದಾ? ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು, ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿದರು, ಯಾಕೆ ಪೆಟ್ಟಿಗೆ ಒಳಗಿಡಬೇಕಾಗಿತ್ತು ಅಂತ ಹೇಳೋರು. ಈಗ ನಾವು ಜನಸಮುದಾಯಕ್ಕೆ ಪಬ್ಲಿಕ್ಕಿಗೆ ತರ್ತೀವಿ ಅಂದಾಗ ಈಗ ಅವರಿಗೆ ನುಂಗ್ಲಾರ ತುತ್ತಾಗಿದೆ. ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಈ ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದರ ಆಧಾರದ ಮೇಲೆ ನಾವು ಈಗ ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಆಗಬಾರ್ದು ಅಂದರೆ ಇವ್ರು ಯಾರು ಈ ಸಮುದಾಯಗಳಿದೆ, ಆ ಸಮುದಾಯಗಳಿಗೆ ನಾವು ಹಾಗಾದರೆ ಯೋಜನೆಗಳನ್ನು ಮಾಡಬಾರ್ದಾ, ಕಾರ್ಯಕ್ರಮಗಳನ್ನು ಕೊಡಬಾರ್ದಾ? ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡಬೇಕು ಅಂದಾಗ ಸ್ವಾಭಾವಿಕವಾಗಿ ನಾವು ಈ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು 18ನೇ ತಾರೀಕು ನಡೀತಕ್ಕಂಥ ಸಂಪುಟದಲ್ಲಿ ತರ್ತೇನೆ ಅಂತ ಹೇಳಿದ್ದಾರೆ. ಚರ್ಚೆ ಆಗುತ್ತೆ. ಒಂದು ವೇಳೆ ಆ ಚರ್ಚೆಯಲ್ಲಿ ಬೇರೆ ಬೇರೆ ಏನಾದರೂ ಕೂಡ ಸಬ್ ಕಮಿಟಿ ಸಮಿತಿ ಮಾಡೋದಾ ಅಥವಾ ಅಸೆಂಬ್ಲಿಗೆ ತಗೊಂಡು ಹೋಗೋದಾ, ಅದೆಲ್ಲ ತೀರ್ಮಾನ ಮಾಡ್ತಾರೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ವರ್ಷ ಆಯ್ತಲ್ಲ ಆಯ್ತಪ್ಪ, ಈಗ ಮಾಡ್ತಾ ಇದ್ದೀವಲ್ಲ. ಈಗ ಮಾಡ್ತಾ ಇದ್ದೀವಲ್ಲ. ಈಗ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಲಿಂಗಾಯತರು ಬಹಿರಂಗ ಬೆಂಬಲ ಕೊಡ್ತಾ ಇಲ್ಲ ಸರ್. ಇನ್ನು ಕ್ಯಾಬಿನೆಟ್ ಅಲ್ಲಿ ಮಾತ್ರ ಹೇಳ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಬೆಂಬಲದ ಪ್ರಶ್ನೆ ಬರೋದಿಲ್ಲ. ಇದು ವಸ್ತುಸ್ಥಿತಿ ಏನಿದೆ ಅಂತ ಹೇಳಿ ಜನಗಳ ಮುಂದೆ ಇಡ್ತಾರೆ. ಅದು ಬೇಡ ಅಂದರೆ ಹೇಗೆ? ಇವತ್ತು 160 ಕೋಟಿ ಹಣ ಖರ್ಚು ಮಾಡಿ ಸಮುದಾಯಗಳು ಯಾರ್ಯಾರು ಎಷ್ಟೆಷ್ಟು ಇದ್ದಾರೆ ಅಂತ ಹೇಳಿ ಒಂದು ವಸ್ತುಸ್ಥಿತಿ ಈಗ ಸೆನ್ಸಸ್ ಮಾಡುವಾಗಲೂ ಕೂಡ ಹಂಗೆ ಆಗುತ್ತೆ. ಮುಂದೆ ಈಗ
ಸೆಂಟ್ರಲ್ ಗೌರ್ಮೆಂಟು ಸೆನ್ಸಸ್ ಮಾಡಬೇಕು ಅಂತ ಇದೆ, ಆಗಲೇ ಡಿಲೇ ಆಗಿದೆ. ಈಗ ನಾನು ಮುಖ್ಯಮಂತ್ರಿಗಳು ನಾವೆಲ್ಲ 4-5 ಜನ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಾಗ ಅವ್ರು ಹೇಳಿದರು ಸೆನ್ಸಸ್ ಮಾಡ್ತೀನಿ ಅಂತ ಹೇಳಿದರು. 25-26ಕ್ಕೇನೋ ಸೆನ್ಸಸ್ ಪ್ರಾರಂಭ ಮಾಡಿ 28 ಚುನಾವಣೆಗೆ ಹೊಸ ಸೆನ್ಸಸ್ ಇರುತ್ತೆ ಅಂತ ಹೇಳಿದರು ಅವರು. ಅಂದರೆ ಆವಾಗ ಬರಲ್ವಾ ಡೇಟಾ ಬರಲ್ವಾ ಅವಾಗಲೂ ಹಿಂಗೆ ವಿರೋಧ ಮಾಡ್ತಾರೆ. ಅವಾಗ ಅದು ಅಧಿಕೃತ ಆಗತ್ತಲ್ಲ ಸರ್? ಇದು ಅಧಿಕೃತನೇ, ಇದೇನು 8 ವರ್ಷ ಆಯ್ತು. ಯಾರೋ 4 ಜನ ಸೇರ್ಕೊಂಡು ಮಾಡಿರೋದಲ್ವಲ್ಲ, ಇದು ಸರ್ಕಾರವೇ ಮಾಡಿರೋದು. 8 ವರ್ಷದಲ್ಲಿ ಜನಸಂಖ್ಯೆನೂ ಬದಲಾವಣೆ ಆಗಿರ್ತದೆ, ಅವರ ಆರ್ಥಿಕ ಸ್ಥಿತಿಗಳು ಅದು ನೋಡೋಣ, ಫಸ್ಟ್ ಇದು ಬರಲಿ ಅಲ್ಲ. ಬಂದ ಮೇಲೆ ಒಂದು ಮಾಹಿತಿ ಇದೆ, ಪ್ರತಿಯೊಂದು ಸೆನ್ಸಸ್ಸು 10 ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತ. ಇದೆಲ್ಲ ಒಂದು ಕಡೆ ಅದು ಏರ್ಪೇರಾಗಿದೆ. 10 ವರ್ಷ ಗ್ಯಾಪ್ನಲ್ಲಿ ಏನು ಜನಸಂಖ್ಯೆ ಆಗಿರುತ್ತೆ ಜಾಸ್ತಿ, ಅದು 15% ಆಗಿರ್ಬೋದು ಅಂತ ಒಂದು ಅಂದಾಜು. 10-15% ಆಗಿರುತ್ತೆ ಅಂತ. ಪಾಪ್ಯುಲೇಷನ್ ಇನ್ಕ್ರೀಸು ಹಿಂದೆ ಮಾಡಿರುವ ಅಧ್ಯಯನಗಳೆಲ್ಲ ಆ ರೀತಿ ಹೇಳುತ್ತೆ, ಸ್ಟಡೀಸ್ ಎಲ್ಲ 15% ಇನ್ಕ್ರೀಸ್ ಆಗುತ್ತೆ 10 ವರ್ಷಕ್ಕೆ ಅಂತ. ಆ ಆಧಾರದ ಮೇಲೆ ಏನಾದರೂ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಒಂದು ಬೆಂಚ್ ಮಾರ್ಕ್ ಬೇಕಲ್ವ, ಅದಕ್ಕೆ ಈಗ ಬಿಡುಗಡೆ ಮಾಡಿದರೆ ಗೊತ್ತಾಗುತ್ತೆ. ಸರ್ ವಿನಯ್